ಸುತ್ತ 10 ಹಳ್ಳಿಗೆ ಶ್ರೀಕೃಷ್ಣ ಕಳ ಈ ಪ್ರಳಯ ರುದ್ರ ನರಸಿಂಹ ಬೀದಿಯಲ್ಲಿ ಭಿಕ್ಷೆ ಬೇಡುವ ಒಬ್ಬ ತಿರುಕ ನನ್ನ ಕೈಗೆ ಸಿಕ್ಕಿದ ಮಾಯಾ ಜಿಂಕೆಯನ್ನು ತಪ್ಪಿಸಿಬಿಟ್ಟ. ಆ ರಘುನ ಸೇಡಿನ ಕಿಡಿ ಇಂದೇಕೋ ನನ್ನ ಮನವಿನಲ್ಲಿ ಸಿಡಿಲ್ಲಂತೆ ಸಿಡಿದು ಹೊರ ಬರುತ್ತಿದೆ ಕಣ. ಬಂಡರಿಗೆ ಮಿಂಡ ಹಟ್ಟಿಗಳಿಗೆ ಹೆಬ್ಬುಲಿ ಈ ಪ್ರಳಯ ರುದ್ರ ನರಸಿಂಹ ಬೆಂಕಿಯಂತೆ ಕಣ್ಣಿಟ್ಟರೆ ಗುಡುಗು ಹೊಡೆದ ಗಂಡೂಲಿ ಅಂತೆ ಈ ರುದ್ರ ನರಸಿಂಹ ಸಿಂಹ. ಇನ್ನೊಂದವರಿಗೆ ಸಿಂಹದ ಮರಿಕಳ ಈ ನರಸಿಂಹ ನಮ್ಮಿಬ್ಬರನ್ನು ದೂರ ಮಾಡಿ ಹವಾಮಾನ ಸೇಡಿಗಾಗಿ ಬರೆಯುವೆ ಬರೆದ ಹಣಬರವನ್ನು ಅಳಿಸಿ ನನ್ನ ಸೊಸೆಯಿಂದ ನಿನ್ನ ಬಾಳಿಗೆ ಪ್ರೇಮದ ಬಾಣದಿಂದ ವಸಾನ ಬರವನ್ನು ಐಶ್ವರ್ಯ ಬರೆಯುವಳು ನಿನ್ನ ಜೀವನದ ಮುಕ್ತಿಯ ಬರಹಾದು ಕೆಲವೇ ದಿನಗಳಲ್ಲಿ. ಲೇ ಕವಿತಾ, ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡೆ ಹೋದೆ ಎಂದು ಬೇಡ. ನಿನಗೆ ತಪ್ಪಿದ್ದಲ್ಲ ಈ ಪ್ರಳಯ ರುದ್ರನ ಕೈ ಚಾಕ. ನಾನು ಬಂದು ಇಷ್ಟೊತ್ತಾದರೂ ಈ ಹಾಲಪ್ಪ ಐಶ್ವರ್ಯ ಕಣ್ಣಿಗೆ ಕಾಣಿಸದೆ ಎಲ್ಲಿ ಹೋಗಿರಬಹುದು? ಏ ಹಾಲಪ್ಪ, ಐಶ್ವರ್ಯ ನಮಸ್ಕಾರ. ಯಾಕೆ ಕರೆದ್ರಂತಲ್ಲ? ಲೇ ಹಾಲಪ್ಪ, ನೀನು ವಸೂಲಿ ಮಾಡಲು ಹೋದ ಹಣದ ವಿಷಯ ಏನಾಯ್ತು? ಅದು ಹೋಗಿದ್ದೇನೆ ಸಾಯಿ ಹತ್ರ. ನಿನ್ನ ಊರಿಂದ ಬಂದಿವೆ. ಸುಳ್ಳು ಅವನ್ ಬರದ ಹೋದರೆ ಏನಂತೆ? ಇನ್ನು ಉಳಿದವರ ಸಾಲ ಲೆಕ್ಕ ಹೇಳಲೇ ಮಗನೇ. ಎಲ್ಲ ಸರಿಯಾದ ರೀತಿಯಲ್ಲಿ ಲೆಕ್ಕ ಹೇಳು. ಈ ಆರದು ಎಷ್ಟಿದೆ ಅಂತ? 5 ಲಕ್ಷ. ಆ ಹೊಟ್ಟೆ ನಮ್ಮ ಹೊಟ್ಟೆ ಜಯಣ್ಣ ಅದರಲ್ಲ, ಅವನೊಂದು 5 ಲಕ್ಷ ಐತ್ರಿ. ಮತ್ತೆ ನಮ್ಮ ಆಟ ಹೊಡಿತಾನಲ್ಲ ಹೋಗೋಣ, ಅವನೊಂದು 10 ಲಕ್ಷ ಕೊಡ್ತೀನಿ. ಇನ್ನು ಬಹಳ ವರ್ಷ ಲೆಕ್ಕ ಇದಾವ್ರಿ ದಣೆ. ಅಲ್ಲಪ್ಪ, ನೀನು ಹಣದ ವಸೂಲಿಗೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಗೊತ್ತಾನೆ ಶ್ರೀಮಂತರ ಬಗ್ಗೆ. ಆಯ್ತು ಬಿಡ್ರಿ, ಆದಷ್ಟು ಬೇಗ ವಸೂಲಿ ಮಾಡ್ಕೊಂಡು ಬರ್ತೀನಿ. ಏ ಅಲ್ಲಪ್ಪ, ಆ ಲೆಕ್ಕದ ಜೊತೆ ನನ್ನ ಲೆಕ್ಕ ಕೂಡ ಗಮನ ಇರಲಿ ಮಗನೇ. ಆ ಸಾಯಿಗೆ ಹಣ ಕೊಟ್ಟು ಎಷ್ಟು ದಿನ ಆಯ್ತು ಯೋಚನೆ ಮಾಡ್ತೀಯ? ಹಣನೂ ಇಲ್ಲ, ಮನುಷ್ಯನೂ ಇಲ್ಲ, ಏನಾಯ್ತು ಅವನ ವಿಚಾರ? ಆಯ್ತ್ರಿ ದಣೆ. ನರಸಿಂಹ, ಮಾವನವರು ನನಗೆ ವಿಚಾರಿಸು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆನೇ ಕೇಳ್ತಾ ಇದ್ದೆ. ಆಯ್ತು ಬಿಡ್ರಿ ದಣೆ, ನಾನು ಈಗಲೇ ಹೋಗಿ ಸಾಯಿಂದ ವಿಚಾರ ಮಾಡ್ಕೊಂಡ್ ಬರ್ತೀನಿ. ಐಶ್ವರ್ಯ, 10 ಹಳ್ಳಿಯಲ್ಲಿ ನನಗೊಬ್ಬ ನರಮಾನವನಿಂದ ಅವನನ್ನು ಹೇಗಾದರೂ ಮಾಡಿ ನೀನು ಅವನ ಬಳಿ ಪ್ರೀತಿಯ ಬೀಜವನ್ನು ಬಿತ್ತಿ ಅವನ ಜೀವನದ ದಾರಿ ಮುಳ್ಳಿನ ದಾರಿಯ ಅವನು ಗಾಣಕ್ಕೆ ಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಐಶ್ವರ್ಯ, ಆಸೆಯನ್ನು ನಡೆಸಿಕೊಳ್ಳುವೆಯಾ? ನಿಮ್ಮ ಆಸೆಯಂತೆಯೇ ನಡೆದುಕೊಳ್ಳುತ್ತೇನೆ, ಆದರೆ ನನ್ನ ಆಸೆಯಂತೆ ಈ ಅರಮನೆಯನ್ನು ನನ್ನ ಹೆಸರಿಗೆ ಬರೆದುಕೊಡುವಿರಾ? ಐಶ್ವರ್ಯ, ನನ್ನ ಶತ್ರುವಿನ ಸಮಾಧಿ ಕಟ್ಟುವ ನನ್ನ ಮನದ ಆಸೆ ರಾಣಿ ನೀನು. ನಿನಗೆ 10 ಮನೆ ಏಕೆ? 10 ಮನೆ ಬೇಕಾದ್ರೂ ಕೊಡುತ್ತೇನೆ. ಸಂತೋಷವಾಯ್ತಾ? ಸಂತೋಷವಾಯಿತು. ಇನ್ನು ಮುಂದೆ ನಿನ್ನ ಶತ್ರು ನನ್ನ ಶತ್ರುವಿದ್ದಂತೆ. ನಾಳೆಯಿಂದಲೇ ನಿನ್ನ ಶತ್ರುವಿನ ಸಂಹಾರಕ್ಕೆ ಮುಹೂರ್ತ. ಐಶ್ವರ್ಯ, ಅವನ ಹೆಸರು ರಘು. ಆ ರಘುವಿಗೆ ಪ್ರಾರಂಭ ಪ್ರೇಮದ ಕಾಣಿಕೆ ನನ್ನ ಪ್ರೇಯಸಿ ಐಶ್ವರ್ಯದಿಂದ. ಐಶ್ವರ್ಯ, ಅದೇ ಸಂತೋಷದಲ್ಲಿ ಆಡುವ ಒಂದು ಪ್ರೇಮಗೀತೆ.
ಆಯ್ತು ಸಾಯಿ, ನೀನು ಸಂತೋಷವಾಗಿದ್ದರೆ ಸಾಕು. ನೀನು ಮಾಡೋ ಕೆಲಸಕ್ಕೆ ನಾನು ಅನುಭವಿಸ್ಬೇಕು. ಇವನೇ ಸಂಬಳಿ ನನ್ನ ಗಾಚಾರ ಕಣ್ರಿ. ಓಹೋ, ಆಲಪ್ಪರು ಏನಾಯ್ತು? ಏಕೆ ಇದ್ದಕ್ಕಿದ್ದಂಗೆ ಈ ಕಡೆ ಬಂದಿದ್ದೀರಾ? ಏನಾಯ್ತು, ಯಾಕೆ ಬಂದಂತ ಕೇಳ್ತಾರಯ್ಯ? ಶ್ರೀಮಂತರು ಹಣ ಇಸ್ಕೊಂಬಂತ ಕಳಿಸಿದ್ದಾರೆ. ಹಾಗಪ್ಪ, ನಮ್ಮ ತಂದೆಗೆ ಸರಿಯಾದ ಸಮಯಕ್ಕೆ ಹಣ ಕೊಟ್ಟ ನಿಮ್ಮ ಶ್ರೀಮಂತರು ದೇವರು ಅಲ್ಲಪ್ಪ, ದೇವರು. ಅವರ ಹಣವನ್ನು ನಾನು ಕೊಡುತ್ತೇನೆ, ತಡೆದುಕೊಳ್ಳಪ್ಪ. ಒಳಗಡೆ ಹೋಗಿ ಹಣವನ್ನು ತರುತ್ತೇನೆ. ಅದರ ಬಡ್ಡಿ ಎಷ್ಟಾಗಿದೆ, ಹಣ ಎಷ್ಟಿದೆ ಲೆಕ್ಕ ಮಾಡೋದು ಬೇಡ. ಅಲ್ಲಪ್ಪ, ಅದರಲ್ಲಿ ನಿಮ್ಮ ಬಡ್ಡಿ, ಸಾಲ, ಚಕ್ರ ಬಡ್ಡಿ ಎಲ್ಲ ಇದೆ. ತೆಗೆದುಕೊಂಡು ಹೋಗಿ ನಿಮ್ಮ ಸಾಹುಕಾರಿಗೆ ಮುಟ್ಟಿಸಿ ಲೆಕ್ಕ ಚುಕ್ತ ಮಾಡಿಬಿಡು. ಕರೆಕ್ಟ್ ಐತೆ ಸಾಯಿ, ನಾನಿನ್ನು ಬರ್ತೀನಿ. ರಘು, ನಾವಿನ್ನು ಹೊರಡೋಣವೇ? ಬಾ ಮಿತ್ರ, ಹೋಗೋಣ.